ಸೊ ಇವಾಗ ರೆಡಿ ಆಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಕೊಡ್ತೀವಿ ನಾವು. ಸೊ ಇವಾಗ ಫ್ರೆಶ್ ಅಪ್ ಆದರೆ ಮಲಗಿದ್ವಿ ಗಾಯ್ಸ್. ಇಲ್ಲಿ ರೂಮಿಗೆ ಬಂದಿದ್ದೆ 12 ಆಗಿತ್ತು. ಸೊ 12ಇಂದ 7 o'clockವರೆಗೂ ಒಳ್ಳೆ ನಿದ್ದೆ ಆಯಿತು. ಮೇಲೆ ನಮ್ಮ ಫ್ಯಾಮಿಲಿ ಹೋಗ್ತೀವಿ. ಸೊ ನಮ್ಮ ಹೊರಗಡೆ ರೆಡಿ ಆಗಿತ್ತು ಕುಂಜ ಸಂಸೆ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಚಲೋ. ಸೊ ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ಇವಾಗ ದೇವಸ್ಥಾನಕ್ಕೆ ಹೊರಡ್ತೀವಿ. ಈಗ ಚೆಕ್ಕಿಂಗ್ ಎಲ್ಲ ನಡೆದಿದೆ. ಬ್ಯಾಗ್ ಇಟ್ಟು ಮೇಲೆ ದೇವಸ್ಥಾನಕ್ಕೆ ಹೋಗ್ತಾನೆ ಗೈಸ್. ಇವಾಗ ಏನಪ್ಪ ಮ್ಯಾಟ್ರ್ ಅಂದರೆ ನಾವು ತಿರುಮಲಾಗೆ ಹೋಗ್ತೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲೇ ನಿಯರೆಸ್ಟ್ ಯಾವುದಾದ್ರೂ ಒಂದು ವೆಜ್ ಹೋಟ್ಲ್ ಇದ್ದರೆ ಅಲ್ಲಿ ಊಟ ಮುಗಿಸ್ಕೊಂಡು ನಾನು ಔಟ್ಫಿಟ್ ತೋರಿಸ್ತೀನಿ ಗೈಸ್ ನಿಮಗೆ. ಬನ್ನಿ ಗೈಸ್. ಘಾಟ್ ಸೆಕ್ಷನ್ ನೋಡ್ತಿದ್ರೆ ಅಲ್ಲೆಲ್ಲ ತಿರುಗ್ತಿದೆ ಗೈಸ್. ಆಲ್ರೆಡಿ ಕಿವಿಯೆಲ್ಲ ಕಟ್ಟಿದೆ. ಬರಬೇಡ ಮೇಲೆ. ಸೊ ನಮ್ಮ ನಿಧಿ ಅಣ್ಣ ಇರ್ಬೇಕಾದ್ರೆ ಏನು ಟೆನ್ಷನ್ ಇಲ್ಲ. ನನ್ನೇ ಕಳೀತಾ ಇದ್ದೀರಾ? ನನಗೆ ಯಾವ್ದ್ರಲ್ಲಿ ನೋಲಾಗಕ್ಕೆ ಇಷ್ಟ ಇಲ್ಲ. ನಮ್ ಗ್ಯಾಂಗಲ್ಲಿ ಒಳ್ಳೆ ಅದ್ಭುತವಾದಂತ ಡ್ರೈವರ್ ಯಾರ ಇದ್ರೆ ನಿಧಿ, ಮಿಸ್ಟರ್ ನಿಧಿ. ವಯಸ್ಸು ನೋಡಿದ್ರೆ 17. ಇವನಿಗೆ DLA ಕೊಟ್ಟಿಲ್ಲ. ಇದಕ್ಕೇನ್ ಮಾಡ್ಬೇಕು? ದಯಮಾಡಿ ಯೂಟ್ಯೂಬ್ ಅಲ್ಲಿ ನೀವೆಲ್ಲ ಕಾಮೆಂಟ್ ಹಾಕ್ಬೇಕೀಗ. ಮಿಸ್ಟರ್ ನಿಧಿಯವರೇ ಮಕ ನೋಡಿ. ಮಿಸ್ಟರ್ ನಿಧಿಯವರೇ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಕ ನೋಡಿ ಈ ಕಡೆ. ಹಾಯ್ ಮಾಡೋ. ಓಕೆ ಗೈಸ್, ಇವಾಗ ಫೈನಲಿ ನಮ್ಮಪ್ಪ ನಿಧಿ ಅಣ್ಣನ ಫೇಸ್ ರಿವೀಲ್ ಮಾಡಿದ್ದಾರೆ. ಸೊ ನಿಧಿ ಅಣ್ಣನ್ಗೋಸ್ಕರ ಒಂದು ಕಮೆಂಟ್ ಹಾಕಿ ಎಲ್ಲರೂ. ಸೊ ತಾತ ಏನು ಮಾಡ್ಬೇಕು? ಎಲ್ಲರೂ ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ನಮ್ಮ ತಾತ ಹೇಳ್ತಿದ್ದಾರೆ. ಸೊ ಮಾಡಿ ಎಲ್ಲ ಗೈಸ್. ನಮ್ಮನ್ನು ಸೇಫ್ಟಿಯಾಗಿ ಕರ್ಕೊಂಡು ಹೋಗಕ್ಕೆ ನೋಡಿ ನಮ್ಮ ಫಾದರ್ ಅವರು ಎಸ್ಕಾರ್ಟ್ನ ಅರೇಂಜ್ ಮಾಡಿದ್ದಾರೆ. ಸೊ ಯಾಕಂದರೆ ಸೇಫ್ಟಿ ಮುಖ್ಯ ಗೈಸ್. ಓಕೆ ಗೈಸ್, ಇವಾಗ ನಾವು ಊಟ ಮಾಡಕ್ಕೆ ಬಂದಿರೋದು ಸಾರಂಗಿ, ರಾಯಲ್ ಸಾರಂಗಿ ಅಂತ ಒಂದು ಹೋಟೆಲ್ ಇದೆ. ಸೊ ನಾನಿದು ಗೂಗಲಲ್ಲಿ ಸರ್ಚ್ ಮಾಡಿ ಹುಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಒಳಗಿದೆ ಎಸ್ಕಾಟ್. ಅಲ್ಲೆಲ್ಲ ಪಾರ್ಕಿಂಗ್ ಹಾಕಿದ್ದಾರೆ. ಸೊ ಅವರು ಬರ್ತಾರಲ್ಲ ನೋಡೋಣ. ಎಸ್ಕಾಟರ್ ಇಲ್ಲೆಲ್ಲ ಬರೋಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಪರ್ಮಿಷನ್ ಇಲ್ಲ. ಅವ್ರು ಏನಿದ್ರು ಜೊತೆಗೆ ಬರೋದು ಅಷ್ಟೇ ಸೆಕ್ಯೂರಿಟಿಗಾಗಿ. ಸೊ ಬನ್ನಿ ಒಳಗೆ ಹೋಗೋಣ. ಓಕೆ ಗೈಸ್, ಎಲ್ಲರೂ ಒಳಗಡೆ ಹೋಗ್ತೀವಿ. ಸೊ ಏನೇನು ತರಿಸ್ತೀವಿ ಎಲ್ಲ ತೋರಿಸ್ತೀನಿ ಗೈಸ್. ಅದು ಸಿನಿಮ್ಯಾಟಿಕ್ ಎಂಜಾಯ್ ಮಾಡಿ. ಗೈಸ್ ಇವಾಗ ರೋಟಿ ಎಲ್ಲ ಆರ್ಡರ್ ಮಾಡಿದ್ವಿ. ಸೊ ಅದ್ರದ್ದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ. ಗೈಸ್ ನಾವಿವಾಗ ಇಲ್ಲಿ ಊಟ ಮುಗಿಸ್ಕೊಂಡ್ವಿ ರಾಯಲ್ ಸಾರಂಗಿಯಲ್ಲಿ. ಸೊ ಊಟ ಸೊಪ್ಪೆ ಇತ್ತು ಸ್ವಲ್ಪ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಓಕೆ ಗೈಸ್, ಇವಾಗ ಸೊ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ. ಸೊ ಓಕೆ ಗೈಸ್, ಇವಾಗ ಒಳಗಡೆ ಬಿಟ್ಟರು. ಸೊ ಎಲ್ಲರೂ ಹೋಗ್ತಿದ್ದೀವಿ. ಯಾವ ಫೈನೇ ಇಲ್ಲ ಗಾಯ್ಸ್, ನಿಮಗೋಸ್ಕರ ಫೈನ್ ಬೇಕಾದ್ರೂ ಕಟ್ತೀನಿ. ಸೊ ಇವಾಗ ಒಳಗಡೆ ಬಿಟ್ಟಿದ್ದಾರೆ. ಸೊ ಟಿಕೆಟ್ ಇಸ್ಕೊಂಡು ಹೊರಗಡೆ ಹೋಗಿ ನಿಮಗೆ ಸಿಗ್ತೀನಿ. ಗೈಸ್ ಟಿಕೆಟ್ ಎಲ್ಲ ಇಶ್ಯೂ ಆಗಿದೆ. ಸೊ ಇನ್ನು ಮಧ್ಯಾಹ್ನ 3 ಗಂಟೆಗೆ ದೇವ್ರದ್ದು ದರ್ಶನ ಆಗೋದು. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ ಗಾಯ್ಸ್. ಸೊ ಓಕೆ, ಇವಾಗ ಫೈನಲಿ ಟಿಕೆಟ್ ಎಲ್ಲ ಇಶ್ಯೂ ಆಯಿತು. ಸೊ ಇವಾಗ ಡೈರೆಕ್ಟ್ ರೂಮಿಗೆ ಹೋಗ್ತಿದ್ದೀವಿ. ಸೊ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಸಿಗ್ತೀವಿ ಗಾಯ್ಸ್.
ಸೊ ಕಾಫಿ ಇವಾಗ ಜಸ್ಟ್ ಕಾಫಿ ಬಂತು. ಸೊ ಕಾಫಿ ಕುಡಿದು ಸಿಗ್ತೀನಿ. 2000 years later. ಓಕೆ ಗೈಸ್, ಮಾರ್ನಿಂಗ್ ರೂಮಿಗೆ ಬಂದ್ವಿ. ಸೊ ಟಿಕೆಟ್ ಎಲ್ಲ ಇಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಗೈಸ್. ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದೀವಿ ಎಲ್ಲರೂ. ಇವಾಗ ಟೈಮ್ ಬಂದು 3 o'clock, 1 o'clock. ಇನ್ನೇನು 2 hours ಊಟ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಗೈಸ್. ಓಕೆ ಗೈಸ್, ಇವಾಗ ಹೋಟ್ಲಿಗೆ ಬಂದಿದ್ವಿ. ಸೊ ನಿಮಗೆ ತೋರಿಸ್ತೀನಿ ನೋಡಿ ಏನು ತಿಂತೀವಿ ಅಂತ. ಓಕೆ ಗೈಸ್, ಊಟ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ. ಓಕೆ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ತಿರುಪತಿ ಚೆಕಿಂಗಿಗೆ ಬಂದಿದ್ದೀವಿ. ಇನ್ನೇನಿದ್ರು ಡೈರೆಕ್ಟ್ ದೇವ್ರ ದರ್ಶನ ತೊಗೊಳ್ಳೋದು. ಮೊನ್ನೆಯಿಂದ ಕಾದಿದ್ದಕ್ಕೆ ಇವತ್ತು ಫಲ ಸಿಗ್ತದೆ. ಸೊ ಬನ್ನಿ ಮೇಲೋಗಿ ಸಿಗ್ತೀನಿ. ಆನ್ ದ ವೇ ಶಾರ್ಟ್ಸ್ ಕಟ್ಕೊಂಡ್ಬಂದು. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಫೈನಲಿ ಅದ್ಭುತವಾಗಿ ದರ್ಶನ ಮುಗಿಸಿದ್ದೀನಿ. ಸೊ ಮುಗಿಸಿ ಬನ್ನಿ ಇನ್ನು ಕಾರಲ್ಲಿ ಕುತ್ಕೊಂಡಿದ್ದೀನಿ. ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತ ಫ್ಯಾಮಿಲಿ ಎಲ್ಲ. ಶಾಪಿಂಗ್ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಅಂಥದ್ದೇನೂ ಮಾಡಲ್ಲ, ಬಟ್ ಸೊ ಬನ್ನಿ ಶಾಪಿಂಗ್ ಮಾಡಿ. ಓಕೆ, ಸೊ ಫೈನಲಿ ಊಟ ಮುಗಿಸ್ಕೊಂಡ್ವಿ. ಸೊ ಓಕೆ ಗೈಸ್, ಇವಾಗ ಜಸ್ಟ್ ನಾವು ರೂಮಿಗೆ ಬಂದ್ವಿ. ಸೊ ರೂಮಿಗೆ ಇವಾಗ ಟೈಮ್ ಬಂದು 1 o'clock. ಸೊ ಗೈಸ್ ಎಲ್ಲ ದರ್ಶನ ಎಲ್ಲ ಆಯಿತು. ಸೊ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನೆನ್ನೆ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನೆನ್ನೆದು ಸೇರಿಸಿ ನಾಳೆ ಬಿಡ್ತೀನಿ ಗೈಸ್. ಸೊ ನೀವು ನೋಡ್ತೀರಿ ಇವತ್ತು. ಸೊ ಇವಾಗ ಫುಲ್ ಟೈರ್ಡ್ ಆಗಿದ್ದೀವಿ, ಮಲ್ಕೊತೀನಿ ಗೈಸ್. ಸೊ ನೆನ್ನೆ ಬ್ಲಾಗಿಂದನೂ ಇದೇ ಹೇಳ್ತೀನಿ, ತಿಂದೆ ಗೈಸ್ ಮಲ್ಕೊಂಡು ಇಷ್ಟೇ ಹೇಳ್ತೀನಿ. ಏನು ತೋರ್ಸೋಕ್ಕಾಗ್ತಿಲ್ಲ, ಯಾಕಂದರೆ ಅಲ್ಲಿ ಫೋನ್ ಅಲೋರಿಲ್ಲ ಗೈಸ್. ನಾನು ಆಲ್ಮೋಸ್ಟ್ ತೋರಿಸ್ತಿದ್ದೆ, ಆಲ್ಮೋಸ್ಟ್ ಎಲ್ಲ ಕ್ಲಿಪ್ಸ್ ತೆಗ್ದೀನಿ. ಅದನ್ನ ನೋಡಿ ಕೈ ಮುಟ್ಕೊಳ್ಳಿ. ಸೊ ಇವಾಗ ಫ್ರೆಶ್ ಅಪ್ ಆಗ್ತೀನಿ ಗೈಸ್. ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಮತ್ತೆ ಮಾರ್ನಿಂಗ್ ಮನೆಗೆ ಹೋಗ್ತೀವಿ. ತಮಿಳ್ನಾಡೆಲ್ಲ ಕ್ಯಾನ್ಸಲ್ ಆಯಿತು. ಸೊ ಯಾಕಂದರೆ ಎಲ್ಲ ಟೈರ್ಡ್ ಆಗಿದ್ರು ತುಂಬ. ಸೊ ನೆಕ್ಸ್ಟ್ ಟೈಮ್ ತಮಿಳ್ನಾಡು ಚೆನ್ನಾಗಿ ಹೋಗೋದು, ಅದು ತೋರಿಸ್ತೀನಿ ನಿಮಗೆ. ಸೊ ಇವಾಗ ಸ್ವಲ್ಪ ಮಲ್ಕೊತೀನಿ, ಮಾರ್ನಿಂಗ್ವರೆಗೂ ಮಲ್ಕೊತೀನಿ. ಮಾರ್ನಿಂಗ್ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಬನ್ನಿ. ಇದು ಡೇ 3 ಇನ್ ತಿರುಪತಿ. ಸೊ ಇವಾಗ ರೆಡಿ ಆದ್ವಿ ಎಲ್ಲರೂ. ಸೊ ಇವಾಗ ಮನೆಗೆ ಹೋಗೋದೆ ಗೈಸ್. ಸೊ ಮನೆಗೆ ಹೋಗ್ತಾ ಅಂದ ಮೇಲೆ ಆಗುತ್ತೆ. ಇವಾಗ ಕಂಪ್ಲೀಟ್ಲಿ ಟೂರ್ ಮುಗ್ಸೋಕ್ಕಾಗಿಲ್ಲ. ಸೊ ಆದಷ್ಟು ತಿರುಪತಿ ಒಂದು ಮುಗಿಸಿ ಇವಾಗ ಎಲ್ಲರೂ ಹೊಡ್ತೀವಿ. ಸ್ವಲ್ಪ ಬ್ಯಾಗ್ ಇಡೋಕ್ಕೆ ಜಾಗ ಇಲ್ಲ. ಸೊ ಬನ್ನಿ ನೆಕ್ಸ್ಟ್ ಸ್ಟಾಪ್ ಎಲ್ಲಿದೆ ಅಂತ ನೋಡಿ ನೀವು. ಇವಾಗ ನಾವು ಬಂದಿರೋದು ಪವಿತ್ರಾಗೆ. ಸೊ ಪವಿತ್ರ ಹೋಟ್ಲಿಗೆ ಬಂದಿದ್ದೀವಿ. ಸೊ ನಮ್ದು ಇನ್ನೊಂದು ಕಾರ್ ಬರೋದಿದೆ. ಸೊ ವೆಯ್ಟ್ ಮಾಡ್ತಿದ್ದೀವಿ. ಹೋಟ್ಲೊಳಗೆ ಹೋಗಿ ನಿಮಗೆ ಸಿಗ್ತೀನಿ ಗೈಸ್. 3 hours later. ಓಕೆ ಗೈಸ್, ನಾವಿವಾಗ ಊಟ ಮಾಡೋಕ್ಕೆ ಟಿಪ್ಪೂರಲ್ಲಿ ಕೌಸ್ತುಭಾಗಿ ಬಂದಿದ್ದೀವಿ. ಸೊ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ದು ಒಂದೊಂದು ಸಬ್ಸ್ಕ್ರೈಬನ್ನು ನಂಗೆ ತುಂಬ ಮೋಟಿವ್ ಆಗಿ ಸಿಗುತ್ತೆ ಗೈಸ್. ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಕಮೆಂಟು ಮಾಡಿ ಗೈಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.